ಅಪ್ಪ ಈ ಮನೆ ಮಾಡಿದ್ರೆ ಎಷ್ಟು ದುಡ್ಡು ಸಿಗುತ್ತೆ? ಬ್ಯಾಂಕ್ನವ್ರಿಗ? ಓ ಲೋನ್ ಇದೆಯಲ್ವಾ? ಓಕೆ, ನಿನ್ನ ಅಕೌಂಟಲ್ಲಿ ಎಷ್ಟಿದೆಯಪ್ಪ ದುಡ್ಡು? 10 ಲಕ್ಷ ರೂಪಾಯಿ ಇದೆ. ಇಮಿಡಿಯೇಟ್ ಒಂದು ಚೆಕ್ ಬರಿ. ಏಯ್ ಯಾಕ? ನಾನು ಹೇಳ್ತೀನಿ ಬರೀ, ನೀನು ಬೇಗ ಬರಿ. ಆಯ್ತಪ್ಪ. ನೀನೇ ಬಂದು ನನ್ ಕಾಲ್ ಹಿಡಿಯೋ ಆಗ್ ಮಾಡ್ತೀನಿ ಕಣೋ. 10 ಲಕ್ಷ ರೂಪಾಯಿನ ನೋಡು, ನಿನ್ನನ್ನ ನನ್ ಕಾಲ್ ಹಿಡಿಯೋ ಆಗ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ಅಂತದ್ರಲ್ಲಿ ನಿನಗೆ ಹೇಗೋ ದುಡ್ಡು ಕೊಡ್ತೀನಿ. ಇದೇನಪ್ಪ? ತುಂಬಾ ಥ್ಯಾಂಕ್ಸ್ ಅಮ್ಮ, ಬರ್ತೀನಿ. ಮಕ್ಕಳಲ್ಲಿ ದೇವರು ನೆಲೆಸಿರ್ತಾನಂತೆ. ಇವ್ರನ್ನೆಲ್ಲ ನೋಡಿದ್ರೆ ನಿಜ ಅನಿಸುತ್ತೆ ಸರ್. ಇವರಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಸರ್. ಆದರೆ ತಮ್ಮ ನೋವನ್ನೆಲ್ಲ ಮರೆತು ತಮ್ಮ ಜೊತೆಗಿದ್ದ ಒಬ್ಬಳು ಸಾಯ್ದೆ ಉಳ್ಕೊಂಡ್ಲಲ್ಲ ಅನ್ನೋ ಖುಷಿ, ಆ ಸಂತೋಷ ಎಷ್ಟು ತುಂಬಿಕೊಂಡಿದೆ ನೋಡಿ ಸರ್. ಇಲ್ಲಿರೋ ಕೆಲವು ಮಕ್ಕಳಿಗೆ ಏನೇ ಮೆಡಿಸಿನ್ ಕೊಟ್ಟರು ಅವ್ರನ್ನ ಬದುಕಿಸಿ ಉಳಿಸ್ಕೊಳಕ್ಕಾಗಲ್ಲ ಸರ್. ಆದರೆ ಕೆಲವು ಮಕ್ಕಳಿಗೆ ಆ ಮೆಡಿಸಿನ್ ಕೊಟ್ಟರೆ ಬದುಕ್ತಾರೆ ಸರ್. ಆದರೆ ನಮ್ಮ ಹತ್ರ ಹಣ ಇಲ್ಲ ಸರ್. ಅಲ್ಲಿ ನೋಡಿ ಸರ್, ಅವನು ಬದುಕೋದೇ ಕೆಲವೇ ದಿನ ಸರ್, ಅದು ಅವನಿಗೂ ಗೊತ್ತಿದೆ. ಆದರೂ ತನ್ನ ಜೊತೆಗಿದ್ದವಳು ಒಬ್ಬಳು ಸಾಯ್ದೆ ಉಳ್ಕೊಂಡ್ಲಲ್ಲ ಅಂತ ಅವನು ಖುಷಿಯಾಗಿದ್ದಾನೆ ಸರ್. ನಮ್ಮ ಒಂದು ಆಶ್ರಮದಲ್ಲೇ ಇಷ್ಟೊಂದು ಮಕ್ಕಳಿದ್ದಾರೆ ಅಂತಂದ್ರೆ, ಇನ್ನ ಈ ಸಿಟಿನಲ್ಲಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಎಷ್ಟು ಲಕ್ಷಾಂತರ ಮಕ್ಕಳು ಹೀಗಿರ್ಬೋದು ಅಂತ ಯೋಚನೆ ಮಾಡಿ ಸರ್. ಈ ಸ್ಥಿತಿಲಿರೋ ಅಷ್ಟು ಮಕ್ಕಳ ಲಿಸ್ಟ್ ನಂಗೆ ಬೇಕು. ಹೇಯ್, ಏನ್ ತಮಾಷೆಗೆ ಮಾಡ್ತಿದ್ದಾರೆ? ಒಂದೇ ಒಂದು ಮಗುಗೆ ಆಪರೇಷನ್ ಮಾಡಕ್ ಹೋಗಿ ಅವ್ರದ್ದು ಊರ್ ಬಾಗ್ಲಿಗೆ ಆಯ್ತು. ಇನ್ನು ಅಷ್ಟು ಜನ ಮಕ್ಕಳು ಅಂದ್ರೆ ಏನ್ ಜನಗಳ ಮುಂದೆ ಹೀರೋ ಆಗಕ್ಕೆ ಹೊರಟಿದ್ಯಾ? ಏಯ್, ನಾನ್ ಮಾಡ್ತಿರೋ ಜನಗಳಿಗೋಸ್ಕರ ಅಲ್ಲ ಕಣ, ನನಗೋಸ್ಕರ. ಅದೀಮು, ಆ ಒಳಗಡೆ ಮಲಗಿದ್ಯಲ್ಲ ಆ ಮಗುವಿನ ನಗುವಲ್ಲಿ ಎಂತ ಆನಂದ ಸಿಕ್ತು ಗೊತ್ತೇನೋ? ಆ ಒಂದು ಮಗುವಿನ ನಗುವಲ್ಲೇ ಇಂಥ ಕಿಕ್ ಸಿಕ್ತಿದೆ ಅಂದ್ರೆ ಇನ್ನು ಸಾವಿರ ಮಕ್ಕಳ ನಗುವಲ್ಲಿ ಎಂತ ಕಿಕ್ ಇರುತ್ತೋ. ನನಗೆ ಆ ಕಿಕ್ ಬೇಕು. ಆ ಕಿಕ್ಗೋಸ್ಕರ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಆ ಮಗುವಿನ ನಗುವಿಂದ ಶುರುವಾಯಿತು ಆ ಕಿಕ್ಕು. ಇನ್ನದ್ ನಿಲ್ಲಲ್ಲಮ್ಮ. ಬೇರೆಯವ್ರ ನೋವು ಕಂಡು ಸಂತೋಷ ಪಡೋ ಈ ಕಾಲದಲ್ಲಿ ಬೇರೆಯವ್ರಿಗೆ ಸಂತೋಷ ಕೊಟ್ಟು ಖುಷಿ ಪಡ್ತಾನೆ ನನ್ನ ಮಗ. ಇದುವರೆಗೂ ನನ್ನ ಮಗ ಏನೋ ಆಗ್ಬಿಡ್ತಾನೆ ಅಂತ ಎದುರು ನೋಡ್ತಾ ಇದ್ದೆ. ಎಲ್ರು ಹೃದಯ ಕದಿಯೋ ಕಳ್ಳ ಆಗ್ಬಿಟ್ಟ, ಎಲ್ರು ಒಪ್ಕೊಳ್ಳೋ ಮನುಷ್ಯ ಆಗ್ಬಿಟ್ಟ. ಆ ಹೆಮ್ಮೆ ನನಗಿದೆಯಮ್ಮ. ಒಂದ್ ವೇಳೆ ಸಿಕ್ಕಾಕೊಂಡ್ರೆ? ಅನ್ಕೊಂಡಿರೋ ಕೆಲಸ ಮಾಡು ಮುಗಿಸೋವರೆಗೂ ಅವನು ಯಾರಿಗೂ ಸಿಗ್ತಾನೆ ಅನ್ನೋ ಭಯ ನನಗಿಲ್ಲ. ಅವನಿಗೆ ಎಲ್ಲಿದ್ದಾನೆ ಅಂಕಲ್? ಹಾಯ್, ಹಲೋ ಮೈ ಡಿಯರ್ ಪಾರ್ಟ್ನರ್ ಅಲ್ಲ ಬಾಸು, ನನ್ನ
ಬಾಸು ನಾನು ನೋಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಯಾ ಬಾಸ ಏನೋ ಏನ್ ಬಾಸು ಕೋಟ್ಯಾಂತರ ರೂಪಾಯಿ ನೀನಲ್ಲಿ ಹೋಮ ಮಾಡ್ಬಿಟ್ಯಲ್ಲ ಬಾಸು ನಾ ಸೋತು ಹೋದೆ ಪರವಾಗಿಲ್ಲ ಕಣ, ಸೋತಿರೋ ದುಃಖನ ಚೆನ್ನಾಗೇ ಕವರ್ ಮಾಡ್ತಾ ಇದೀಯ. ಒಂದ್ ರಿಯಲ್ ಟ್ರೂತ್ ಹೇಳ ಬಾಸು, ಫಸ್ಟ್ ಟೈಮ್ ಲೈಫಲ್ಲಿ ಸೋತಿದೀವಲ್ಲ, ಸಖತ್ ಕಿಕ್ಕು ಬಾಸು, ಒಂಥರ ಕಿಕ್ಕು ಬಾಸು. ಸೋತ್ರೆ ಬೇಜಾರಾಗ್ಬಾರ್ದು ಬಾಸು, ಸೆಲೆಬ್ರೇಷನ್ ಮಾಡ್ಕೊಬೇಕು. ಮನುಷ್ಯ ಈ ಸತ್ಯನ ಯಾವಾಗ ಅರ್ಥ ಮಾಡ್ಕೊಂತಾನೋ ಅವನಿಗೆ ಸೋಲು ಇಲ್ಲ, ಬೇಜಾರು ಇಲ್ಲ, ಬರೀ ಎಂಜಾಯ್ಮೆಂಟ್. ಕಿಕ್ ಮೇಲ್ ಕಿಕ್ಕು, ಡ್ರಿಂಕ್ಸ್ ಮೇಲ್ ಡ್ರಿಂಕ್ಸ್ ಬಾಸು. ಇದನ್ನ ನೀನು ಫಾಲೋ ಮಾಡ್ಬೇಕು ಬಾಸು. ಓಕೆ ಮಾಡ್ತೀಯ ಬಿಡು, ಎಂಜಾಯ್. ಸೂಪರ್ ಕಣ ನಿನ್ ಫಿಲಾಸಫಿ. ಕರೆಕ್ಟ್ ಬಾಸು, ನನ್ ಯಾವಾಗ್ಲೂ ಹೆದರ್ಕೋಬೇಡ, ಅವ್ರಿಗೆ ನೀನ್ ಯಾರು ಅಂತ ಗೊತ್ತಿಲ್ಲ. ನಾನ್ ನಿನ್ನ ಹಿಡಿಯಕ್ ಬಂದಿಲ್ಲ. ಇಲ್ಲಿವರೆಗೂ ನಿನ್ ಸ್ಟ್ರೆಂತು ನನ್ನ ವೀಕ್ನೆಸ್ಸು ಎರಡೂ ಒಂದೇ ಆಗಿತ್ತು. ಇದುವರೆಗೂ ನೀನ್ ಯಾರು ಅಂತ ಗೊತ್ತಿರಲಿಲ್ಲ. ಆದ್ರೆ ಈಗ ನಮ್ಮಿಬ್ಬರ ಲೆವೆಲ್ಲು ಒಂದೇ. ನಿನ್ನ ಅರೆಸ್ಟ್ ಮಾಡೋದು, ಈ ಕೇಸ್ನ ಕ್ಲೋಸ್ ಮಾಡೋದು ತುಂಬಾ ಈಸಿ ಕಣ. ಆದ್ರೆ ನಾನು ಹಾಗೆ ಮಾಡಲ್ಲ. ಯಾಕೆ ಗೊತ್ತಾ? ಯು ಆರ್ ಮೈ ಪಾರ್ಟ್ನರ್. ನಿನ್ನ ಅಷ್ಟು ಈಸಿಯಾಗಿ ಬಿಡಲ್ಲ ಕಣ. ನಿನ್ನ ಪ್ರೂಫ್ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ನೀನ್ ಕೂತಿದ್ರು ನಿಂತಿದ್ರು, ಮಲ್ಗಿದ್ರು ಎದ್ದಿದ್ರು, ನಿನ್ನ ಪ್ರತಿಯೊಂದು ಮೂಮೆಂಟು ನನಗೆ ಗೊತ್ತಿರುತ್ತೆ. ನೀನ್ ಕಳ್ತನ ಬಿಟ್ಟಾಕೋ, ಕಳ್ತನದ ಬಗ್ಗೆ ನೀನ್ ಯೋಚನೆ ಮಾಡಿದ್ರು ನಿನ್ ಬಾಡಿಯಲ್ಲಿರೋ ಒಂದೊಂದು ನರಾನು ಕಟ್ ಮಾಡಿ ಬಿಸಾಕ್ತೀನಿ. ಗುಡ್ ಲಕ್ ಪಾರ್ಟ್ನರ್. 500 crores ಎಲೆಕ್ಷನ್ ಫಂಡ್, ಪಾರ್ಟಿ ಆಫೀಸ್, ಮಧ್ಯಾಹ್ನ 12 ಗಂಟೆ. ನಾಳೆನೆ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ಅಂದ್ಯಲ್ಲ, ಹಿಡ್ಕೊ ಹೋಗ್. ಇದು ಕಣ ಕಿಕ್ ಅಂದ್ರೆ. ಶ್ರೀರಂಗನ ರಂಗನಾಥ ನೋಡೇ ಬಿಡೋಣ. ಮಿನಿಸ್ಟರ್ಸ್ ಆಗಿರ್ಲಿ, MLA ಆಗಿರ್ಲಿ, ಎಲ್ಲಾರನ್ನು ಕರೆಕ್ಟ್ ಆಗಿ ಚೆಕ್ ಮಾಡಿ ಒಳಗೆ ಬಿಡಿ. ಈ ಕಡೆ ಪ್ಯಾರಾಮೀಟರ್ಸ್ ನ ಕರೆಕ್ಟ್ ಆಗಿ ಚೆಕ್ ಮಾಡಿ. ಸೆಕ್ಯೂರಿಟಿ ಕರೆಕ್ಟ್ ಆಗಿರ್ಲಿ. ಮ್ಯಾಪ್ ನ ತಗೊಂಬನ್ನಿ. ಐ ವಾಂಟ್ ಟು ಲುಕ್ ಅಟ್ ದ ಮ್ಯಾಪ್ ರೈಟ್ ನೌ. ಸರ್, ಏನ್ರಿ ಇಷ್ಟೊಂದು ಟೈಟ್ ಸೆಕ್ಯೂರಿಟಿ? ಪಾರ್ಟಿ ಆಫೀಸ್ ಮೇಲೆ ಟೆರರಿಸ್ಟ್ ಥ್ರೆಟ್ ಇದೆ. ಆ ಇನ್ಫಾರ್ಮೇಶನ್ ಕೊಟ್ಟಿದ್ದು ನಾನೇ ಹೇಳ್ಬೇನ್ರಿ. ನೀನ್ ಕೇಳಿದೆ ಅಂತ ಜಾಸ್ತಿ ಕೊಟ್ಬಿಡಕ್ಕಾಗಲ್ಲ. ಎಷ್ಟು ಕೊಡ್ಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆಯೋ ಅಷ್ಟೇ ಕೊಡೋದು. ಕೂತ್ಕೊಳ್ಳಿ. ದುಡ್ಡು ಎಣಿಸಿದ್ದೆಲ್ಲ ಆಯ್ತೇನ್ರಯ್ಯ? ಇದನ್ನೆಲ್ಲ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಈ ಸಾರಿ ನಮ್ಮ ಪಕ್ಷನೇ ಅಧಿಕಾರಿಗೆ ಬರಬೇಕು. ನನ್ನೇ ನೀವೆಲ್ಲ ಚೀಫ್ ಮಿನಿಸ್ಟರ್ ಮಾಡಬೇಕು. ಸಮಥಿಂಗ್ಸ್ ರಾಂಗ್. ಏನೋ ನಡೀತಾ ಇದೆ. ಜಿಲ್ ಜಿಲ್ ಜಿಗಾ ಜಿಗಾ, ಜಿಲ್ ಜಿಲ್ ಜಿಗಾ ಜಿಗಾ, ಜಿಲ್ ಜಿಲ್ ಜಿಗಾ ಜಿಗಾ. ನೋಡಿದ್ರ, ಈ ಮಂತ್ರಿಸಿದ ಹಣದಿಂದ ಏನೇ ಕೆಲಸ ಮಾಡಿದ್ರು ಅದ್ಭುತಗಳೇ ನಡೆಯುತ್ತೆ. ಹಿಂದೆ ನಡೆದಿರೋ ಅದ್ಭುತಗಳೇ ಸಾಕು. ನಿಮ್ ಮಾತು ಕಟ್ಕೊಂಡು ಫಾರಿನ್ ತಗೊಂಡೋಗಿ ದುಡ್ಡಿಡು ಅಂತ ಹೇಳಿದ್ರಿ, ಇಟ್ಟೆ. ಸ್ವದೇಶದ ಹುಡುಗ ಬಂದ, ನುಣ್ಣಗ್ ದೋಚ್ಕೊಂಡ್ಬಿಟ್ಟು ನಮ್ ಗುಲಾಬ್ ಜಾಮೂನ್ ತೆಗೆದು ನಂಬಾಯೊಳಗೆ ಇಟ್ಟು ಹೊರಟೋದ. ಹಾಯ್ ಪಾರ್ಟ್ನರ್, ನಾನು ನಿನ್ಗೆ ಹೇಳಿದ್ನಲ್ಲ, ನಿಂದು ಒಂದೊಂದು ಮೂಮೆಂಟು ನನಗೆ ಗೊತ್ತಿರುತ್ತೆ ಅಂತ. ಗುಡ್ ಬಾಯ್. 12 ಗಂಟೆಗೆ ಇನ್ನೂ ಅರ್ಧ ಗಂಟೆ ಇದೆ. ನೀನ್ ಹೇಳಿದ ಟೈಮ್ಗೆ ದುಡ್ಡು ಹೊಡಿತೆ ತಾನೆ? ನೀನ್ ದುಡ್ಡು ಹೊಡಿಯೋದನ್ನ ನಾನು ಕಣ್ಣಾರೆ ನೋಡ್ಬೇಕು. ಕಮ್ 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 ಕಮ್. ಪೊಲೀಸ್ ಆಫೀಸರ್ ಪಕ್ಕದಲ್ಲಿ ಇಟ್ಕೊಂಡು ದುಡ್ಡು ಹೊಡಿಯೋದ್ರಲ್ಲಿ ಸೂಪರ್ ಕಿಕ್ ಇರುತ್ತೆ.
ಆಕ್ಚುಲ್ ಆಗಿ ಏನೋ ಪ್ಲಾನ್ ನಿಂದು? ಯಾಕೆ ಬಂದ್ಬಿಡು ಹೇಳ್ಬಿಡ್ತೀನಿ. ಬಾಸು ಪಕ್ಕದಲ್ಲಿ ಕೂತಿದೀವಿ ಅನ್ಕೂಡ್ಲೆ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಟ್ವಿ ಅನ್ಕೊಂಬೇಡ. ನೀನು ಪೊಲೀಸ್, ನಾನ್ ಕಳ್ಳಾನೆ. ಏಯ್, ಅಲ್ಲಿ ಟೋಟಲ್ ಆಗಿ 300 ಜನ ಪೊಲೀಸರು ಇದ್ದಾರೆ. ನೀನು ಒಂದ್ ಹೆಜ್ಜೆನೂ ಒಳಗಿಡಕ್ಕಾಗಲ್ಲ. ಅಕಸ್ಮಾತ್ ಆಗಿ ಇಟ್ಟೆ ಅಂತ ಇಟ್ಕೋ, ಅವರೆಲ್ಲ ಒಂದ್ ರೌಂಡ್ ಫೈರ್ ಮಾಡಿದ್ರೆ ಈ ನಿನ್ ಬಾಡಿ ಇದೆಯಲ್ಲ ತೂತಾಗ್ಬಿಡುತ್ತೆ. ಬಾಸ್ ಏನೋ ಹೇಳಿ ಟೆನ್ಷನ್ ಮಾಡ್ತಾ ಇದ್ದೀರಾ ಬಾಸ್? ಯಾವ್ದಕ್ಕೆ ಹೋಗಿ ಒಂದ್ ಅರ್ಪಣೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಪ್ಲೀಸ್ ಬಾಸ್. ಬರಲ್ಲ ಬಾಸ್? ಏಯ್, ಯಾಕೆ ಬಾಸ್? ನಮ್ ಕೇಳೋ ಬಾಸ್, ನಮ್ ಕೇಳ ನನ್ನ ಜೊತೆ ಬಂದ್ಬಿಡಿ ಬಾಸ್ ಪ್ಲೀಸ್ ಬಾಸ್. ಬಂದ್ಬಿಡ್ತೀನಿ ಬಾಸ್, ಅರ್ಜೆಂಟು. ಓಕೆ ಬಾಸ್. ಹಲೋ ಪಾರ್ಟ್ನರ್, ಹೇಗಿದೆ ಬಾಸ್ ಗೆಟಪ್? ಯಾಕೆ ಗೊತ್ತಾ ಈ ಗೆಟಪ್? ನನ್ನ ಒರಿಜಿನಲ್ ಗೆಟಪ್ ಗೊತ್ತಿರೋದು ನೀನೊಬ್ಬನಿಗೆ, ಬೇರೆಯವ್ರಿಗೆ ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ ಈ ಗೆಟಪ್ ಬಾಸ್. ಕಮಾನ್ ಬಾಸ್. ಬಾಸ್ ನೀನ್ ನೋಡ್ರೆ ನಂಗೆ ಯಾಕೋ ಡೌಟ್ ಆಗ್ತಾ ಇದೆ, ಆ ಹುಡುಗಿ ವಿಷಯದಲ್ಲಿ ನನ್ನ ಮೇಲೆ ನೀನ್ ರಿವೆಂಜ್ ತಗೊಂತಿದ್ಯಾ ಅಂತ. ಏಯ್, ನನಗೆ ನೀನ್ ಇಂಪಾರ್ಟೆಂಟು, ಅವಳಲ್ಲ. ನಾನು ಈ ಡೈಲಾಗೆ ವೈಟಿಂಗ್ ಬಾಸ್, ಅದಕ್ಕೆ ಕಾಯ್ತಾ ಇದ್ದೆ. ಕಮಾನ್ ಕಮಾನ್ ಕಮಾನ್. ಈ ದುಡ್ಡೆಲ್ಲ ನೋಡ್ತಾ ಇದ್ರೆ ಆ ಕಳ್ಳಂದ ಜ್ಞಾಪಕ ಆಗುತ್ತಣ್ಣ. ಮುಚ್ಕೊಳ್ಳೋ ನೀನ್ ದರಿದ್ರ ಬಾಯಿ. ಆ ಕಳ್ಳನ ಹೆಸರು ಕೇಳಿದ್ರೆ ಸಾಕು ಗಡ ಅಂತ ನನ್ನ ಎದೆ ನಡುಗುತ್ತೆ. ಸ್ವಾಮೀಜಿ, ಹೇಗೂ ಏನ್ಸಾಗಿದೆ, ಪ್ಯಾಕ್ ಮಾಡಾಗಿದೆ, ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಡೋಣ. 12 ಗಂಟೆ ಕಳೆದ್ಬಿಡ್ಲಿ, ಆಮೇಲೆ ಅಮೃತಗಳಿಗೆ ಅಲ್ಲಿವರೆಗೂ ಹುಷಾರಾಗಿ ನೋಡ್ಕೊಳ್ಳಿ. ಆಮೇಲೆ ನೀವು ಬೇಕು ಅಂದ್ರೂ ಈ ದುಡ್ಡು ಇಲ್ಲಿ ಇರೋದಿಲ್ಲ. ಅಂದ್ರೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗೋಗ್ಬಿಡುತ್ತಲ್ಲ ಅಂತ. ಅಯ್ಯೋ 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 ಅಯ್ಯೋ. ನೋಡ ಹೆದರ್ಬಿಟ್ಯಾ? ಬಾಸು ಮ್ಯಾಚಸ್ ಇದೆಯಾ ಬಾಸು? ಅಲ್ಲ ಕಣ, ಇನ್ನೂ 2 ನಿಮಿಷ ಇದೆ. ಅಷ್ಟರಲ್ಲಿ ದುಡ್ಡೇಗೆ ಹೊಡಿತ್ಯಾ? 2 minutes 120 seconds. ನನಗೆ ತುಂಬಾ ಜಾಸ್ತಿ ಬಾಸು. ನೀನು ಇಲ್ಲೇ ಕೂತಿದ್ಯಾ, ನಾನು ನಿನ್ ಪಕ್ಕನೇ ಇದ್ದೀನಿ. ಇಷ್ಟು ಜನ ಸೆಕ್ಯೂರಿಟಿ ಇದ್ದಾರೆ, ಹೇಗೆ ಹೊಡಿತ್ಯಾ? ಒಳಗೆ ಯಾರನ್ನಾದ್ರು ಸೆಟ್ ಮಾಡಿದ್ಯಾ? ಛೇ 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 ಛೇ, ಸೋಲೋ ಪರ್ಫಾರ್ಮೆನ್ಸ್ ಬಾಸು. 12 ಗಂಟೆವರೆಗೂ ಟೈಮ್ ಇದೆ. ಅಷ್ಟ್ರಲ್ಲಿ ಏನಾದ್ರೂ ದುಡ್ಡು ಹೊಡಿಲಿಲ್ಲ ಅಂದ್ರೆ ನಿನ್ ತಿಥಿ ಕಣ. ಚಿಲ್ಲು ಬಾಸು, ಚಿಲ್ಲು. ಚಿಲ್ಲಂತೆ. ಇನ್ನು 80 ಸೆಕೆಂಡ್ ಮಾತ್ರ ಇದೆ. ಎಲ್ಲ ಮಾಡ್ಬಿಡೋಣ. ಹಲೋ ಹಲೋ ಬ್ಯಾಡ್ ಮ್ಯಾನ್. ಬ್ಯಾಡ್ ಮ್ಯಾನ? ಯಾರೋ ನೀನು? ಹಲೋ ಬ್ಯಾಡ್ ಮ್ಯಾನ್ ಮಿನಿಸ್ಟರ್, ನಿನಗೊಂದು ಬ್ರೇಕಿಂಗ್ ನ್ಯೂಸ್. ಇನ್ನು ಕರೆಕ್ಟ್ 80 seconds ಅಲ್ಲಿ ನಿನ್ನ ಮುಂದೆ ಒಂದು ಅದ್ಭುತ ನಡೆಯುತ್ತೆ. ಒಬ್ಬ ಎಕ್ಸ್ಟ್ರಾರ್ಡಿನರಿ ಮ್ಯಾನ್ ನಿನ್ ಕಣ್ ಮುಂದೆ ಬಂದು ನಿನ್ ದುಡ್ಡೆಲ್ಲ ದೋಚ್ಕೊಂಡು ಹೋಗ್ತಾನೆ. ಇದು ಪಕ್ಕಾ ಇಂಟೆಲಿಜೆನ್ಸ್ ರಿಪೋರ್ಟ್. ಏಯ್, ಯಾರೋ ನೀನು? ಟ್ರಾನ್ಸ್ಪೋರ್ಟರ್ 4. ದುಡ್ಡು. ಫಾಸ್ಟ್ ಹೋಗು, ಬೇಗ ಹೋಗು.
ಹೋಲ್ಡ್ ಇಟ್. ಬಡ ಮಕ್ಕಳ ಬಂಧುಗೆ, ಚಿಕ್ಕ ಮಕ್ಕಳ ಪಾಲಿನ ದೇವರಿಗೆ, ಬಡ ಮಕ್ಕಳ ಬಂಧುಗೆ, ಚಿಕ್ಕ ಮಕ್ಕಳ ಪಾಲಿನ ದೇವರಿಗೆ, ಎಕ್ಸ್ಕ್ಯೂಸ್ ಮೀ, ಬಡ ಮಕ್ಕಳ ಏನಿದಲ್ಲ? ಬಂಧುಗೆ. ಯಾರೋ ದೇವ್ರಂತ ಮನುಷ್ಯ ತನ್ನ ಹೆಸರನ್ನು ಹೇಳ್ಕೊಳ್ದೆ ಕಾಯಿಲೆಯಿಂದ ನಳ್ತಿರೋ ಮಕ್ಕಳಿಗೆಲ್ಲ 106 ಕೋಟಿ ದಾನ ಮಾಡಿದ್ದಾರೆ, ಇನ್ನೂ ಮಾಡ್ತಾನೂ ಇದ್ದಾರೆ. ಅದಕ್ಕೆ ಈ ಸಿಟಿಲಿರೋ ಸ್ಕೂಲ್ ಮಕ್ಕಳೆಲ್ಲ ಸೇರಿ ಅವ್ರ ಹೆಸರಲ್ಲಿ ರ್ಯಾಲಿ ಹೋಗ್ತಾ ಇದ್ದಾರೆ. ಟೈಟ್ ಸೆಕ್ಯೂರಿಟಿ, ನಮ್ ಕಣ್ಣೆಲ್ಲ ದುಡ್ಡಿನ ಮೇಲೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಸಿನಿಮಾ ತರ ಬಂದ ಗೋಡೆ ಎಲ್ಲ ಪೀಸ್ ಪೀಸ್ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟ. ಸರ್ ಅದು ಅದು ಕಣ್ಣು ನಿಂತ್ಕಳೆಯ, ನೀನೊಬ್ಬ ಪೊಲೀಸ್ ಆಫೀಸರು, ನೀನ್ ನಂಬಿದಕ್ಕೆ ಎಲ್ಲಾರ ದುಡ್ಡು ತೋಪು. ನಮ್ಮೆಲ್ಲರ ಕೈಗೂ ಅರ್ಸಿಕೆರೆ ತೆಂಗಿನಕಾಯಿ ಚಿಪ್ ಕೊಟ್ಬಿಟ್ಟೆ. ಸರ್ ಡೀಟೇಲ್ಸ್ ಎಲ್ಲ ತಂದಿದ್ದೀನಿ. ಎಲ್ಲ ಎಕ್ಕುಟ್ಟೋದ್ಮೇಲೆ ಡೀಟೇಲ್ಸ್ ತಂದವನಂತೆ. ಹೋಗೇ ಸಾಕು. ನಿನಗಿಂತನೂ ಎಫಿಷಿಯೆಂಟ್ ಆಫೀಸರ್ ಕೈಗೆ ಈ ಕೇಸ್ನ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಏಯ್ ಕರಿಯ ಹೊಸ ಆಫೀಸರ್ನ. ಹಾಯ್ ಪಾರ್ಟ್ನರ್, ಹೌ ಆರ್ ಯು? ಡಿಸೆಂಬರ್ 16ನೇ ತಾರೀಕು ಮೇಲೆ ಯಾವತ್ತೂ ನಾನು ನಿಂಗೆ ಸಿಗಲ್ಲ ಅಂತ ಹೇಳಿದ್ದೆ. ಇವತ್ತು ನನ್ನ ಜಾಯ್ನಿಂಗ್ ಡೇ. ಬಾಸ್, ಅದೊಂದು ವಿಷಯನ ಮಕ್ಕಳಿಗೋಸ್ಕರ ಮಾಡಬೇಕು ಅನ್ನಿಸ್ತು, ಮಾಡಿಬಿಟ್ಟೆ. ಒಳ್ಳೆ ಕೇಕ್ ಸಿಕ್ತು. ಹಾಗಾದರೆ ಇದು ಇದು ಲವ್ವರ್ಗೋಸ್ಕರ. ಅವಳಿಗೆ ನನ್ನ ಪೊಲೀಸ್ ಆಫೀಸರ್ ಆಗಿ ನೋಡಬೇಕು ಅಂತ ತುಂಬ ಆಸೆ. ಕಷ್ಟಪಟ್ಟು ಓದಿ ಪೊಲೀಸ್ ಆಫೀಸರ್ ಆಗಿದ್ದೀನಿ. ಲವ್ವರ್ ಆಸೆ ತೀರಿಸೋದ್ರಲ್ಲೂ ಒಂಥರ ಕಿಕ್ಕಿದೆ ಬಾಸು. ನಿಂದೇನೆ ಅವನ ಹತ್ರ ಡಿಸ್ಕಷನ್. ಮರ್ಯಾದೆಯಿಂದ ಫೈಲ್ನ ಅವನ ಕೈಗೆ ಹ್ಯಾಂಡ್ ಓವರ್ ಮಾಡ್ಯ. ಅವ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಟ್ರೈನಿಂಗ್ ಅಲ್ಲೇ ಅವ್ನು ಗೋಲ್ಡ್ ಮೆಡಲಿಸ್ಟು. ಅವನು ಆಗ್ಲೇ ಕಳ್ಳನ ಬಗ್ಗೆ ನಮ್ಗೆ ಅನೇಕ ಮಾಹಿತಿಗಳನ್ನು ಕೊಟ್ಬಿಟ್ಟಿದ್ದಾನೆ. ನೀನೇನು ಬೇಜಾರಾಗಬೇಡ, ಆ ಫೈಲ್ ಅವ್ನ ಕೈ ಕೊಡು. ಹಾಗೆಲ್ಲ ಏನಿಲ್ಲ ಸರ್, ಇವ್ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಹಿ ಈಸ್ ವೆರಿ ಆನೆಸ್ಟ್ ಸರ್. ಇನ್ನು ನಿಮ್ಮ ಕೈಲಿರೋ ಆಸ್ತಿ ಎಲ್ಲ ಇವನ್ ಕೈ ಕೊಡಿ, ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಆ ನಂಬಿಕೆ ಇರೋವತ್ಕೆ ಅಲ್ವೇನೆ ಅವ್ನು ಇಲ್ಲಿ ಕರೆಸಿದ್ದು. ಆಲ್ ದಿ ಬೆಸ್ಟ್. ಓಕೆ, ನೀವು ಹೋಗಿ ಬನ್ನಿ ಪಾರ್ಟ್ನರ್, ಇವ್ರನ್ನೆಲ್ಲ ನಾನು ನೋಡ್ಕೊತೀನಿ. ನಿಮ್ಮೆಲ್ರಿಗೂ ಏನನ್ಸುತ್ತೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಆ ಕಳ್ಳನ್ನ ಒಂದ್ಸಾರಿ ಕಣ್ಣಾರೆ ನೋಡಿದ ಮೇಲೇನೆ ಮನಸ್ಸಿಗೆ ಜಿಲ್ ಜಿಲ್ ಜಿಗ ಜಿಗ. ಆ ಕೆಲಸ ನೀನು ಮಾಡಬೇಕು. ಸರ್, ನೀವು 101% ಆ ಕಳ್ಳನ್ ನೋಡೇ ನೋಡ್ತೀರಾ ಸರ್. ನೀವು ನನ್ನ ನೋಡಿದ್ರಲ್ಲ, ಆ ಕಳ್ಳನ್ ನೋಡ್ದಂಗೆ ಅನ್ಕೊಳ್ಳಿ. ಇನ್ನು ಮೇಲೆ ನಿಮ್ಗಳಿಗೆಲ್ಲ ಸೂಪರ್ ಕಿಕ್.